ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರು. ಆತ್ಮೀಯರೇ, ಈಗ ತಾವು ದಿನ ಸುದ್ದಿಗಳನ್ನು ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಈ ನಾಡಿನ ಮುಖ್ಯಮಂತ್ರಿಗಳಂತ ಶ್ರೀಮಂತ ಸಿದ್ದರಾಮಯ್ಯನವರು 7 ವರ್ಷ 239 ದಿನಗಳನ್ನು ಪೂರೈಸಿದ್ದು, ಇವತ್ತಿಗೆ ಏನು ದೇವರಾಜ ಅರಸರು 7 ವರ್ಷ 39 ದಿವಸ ಆಡಳಿತ ಮಾಡಿದ್ರು, ಇವತ್ತು ಅವರು ಸಮಾನವಾಗಿ ಇವರು ಸಹ 7 ವರ್ಷ 239 ದಿವಸ ಆಡಳಿತಾರೆ. ನಾಳೆಗೆ 7 ವರ್ಷ 240 ದಿವಸವನ್ನು ದಾಟತಕ್ಕಂಥ ಸನ್ಮಾನ ಸಿದ್ದರಾಮಯ್ಯರು ಭಾರತ ಸ್ವಾತಂತ್ರ್ಯ ಇತಿಹಾಸದಲ್ಲೇ ಕರ್ನಾಟಕದ ಅತ್ಯಂತ ಹೆಚ್ಚು ದೀರ್ಘಕಾಲ ಮುಖ್ಯಮಂತ್ರಿ ಆದಂತಹ ಶ್ರೇಯಸ್ಸಿಗೆ ಅದಕ್ಕೆ ಪಾತ್ರ ಆಗ್ತಾರೆ ನಮ್ಮ ಮುಖ್ಯಮಂತ್ರಿಗಳು. ಅವರಿಗೆ ಈ ಸಂದರ್ಭದಲ್ಲಿ ನಾನು ಈ ಕ್ಷೇತ್ರ ಜನತೆ ಪರವಾಗಿ, ನನ್ನ ಜನತೆ ಪರವಾಗಿ ಮತ್ತು ನಮ್ಮ ಪಕ್ಷದ ಪರವಾಗಿ ಅವರಿಗೆ ತುಂಬ ಅಭಿನಂದನೆ ಸಲ್ಲಿಸಿ ಭಗವಂತ ಅವರಿಗೆ ಇನ್ನೂ ಹೆಚ್ಚಿನ ಆಯುಷನ್ನು ಅಧಿಕಾರವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಮತ್ತೊಮ್ಮೆ ಭಗವಂತನ ಪ್ರಾರ್ಥನೆ ಮಾಡ್ತಾರೆ. ಇದು ಇಡೀ ನಮ್ಮ ಹೊನ್ನಾಳಿ ವಿಧಾನಸಭಾ ಕ್ಷೇತ್ರ ಮತ್ತು ನ್ಯಾಮತಿ ತಾಲೂಕು ಪರವಾಗಿ ಈ ಪ್ರಾರ್ಥನೆ ಭಗವಂತನ ಮಾಡಿಕೊಡ್ತೀನಿ. ನಮಸ್ಕಾರ. ತಾಲೂಕಲ್ಲಿ ಎಲ್ಲ ಇಲಾಖೆಗಳು ಸರ್ವತೋಮುಖವಾಗಿ ಅಭಿವೃದ್ಧಿನ ಎತ್ತಿ ಹಿಡಿತಾ ಇದ್ದಾರೆ. ಆದರೆ ಇವತ್ತು ಪಾವಗಡ ತಾಲೂಕಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯಿತಿಗಳಲ್ಲಿರ್ತಕ್ಕಂಥ PDOಗಳು, SDAಗಳು ಮತ್ತು ಕಂಪ್ಯೂಟರ್ ಆಪರೇಟರ್ ಏನಿದಾರೋ ಈ ಒಂದು ಅಧಿಕಾರಿಗಳು ಆಯಾ ಗ್ರಾಮ ಪಂಚಾಯಿತಿಗಳಲ್ಲಿ ಏನು ಸಾರ್ವಜನಿಕವಾಗಿ ಸರ್ಕಾರದಿಂದ ಬಂದಿರತಕ್ಕಂಥ ಅನುದಾನಗಳನ್ನು ದೋಚುವಂಥ ಕೆಲಸ ಮಾಡ್ತಿದ್ದಾರೆ ಪಾವಗಡ ತಾಲೂಕಲ್ಲಿ. ಬಹುಶಃ ಕೆಲವು ಪಂಚಾಯಿತಿಗಳ ಒಂದು ದಾಖಲೆ ನನ್ನ ಹತ್ರ ಇದೆ. ಏನು ನಮ್ಮ ಪಾವಗಡ ತಾಲೂಕಲ್ಲಿ ಗ್ರಾಮ ಪಂಚಾಯಿತಿಗಳಲ್ಲಿ ಏನು ಒಂದು ಘನ ವಿಲೇವಾರಿ ಘಟಕದ ವಾಹನಗಳು ಬಂದಿದ್ದಾವೋ, ಎಷ್ಟು ವಾಹನಗಳು ಬಂದಿದ್ದಾವೆ, ಎಷ್ಟು ವಾಹನಗಳನ್ನು PDOಗಳು ತಮ್ಮ ಹೆಸರಿಗೆ ಅದನ್ನು ಮುದ್ರಣ ಮಾಡಿಕೊಂಡು ನೋಂದಣಿ ಮಾಡಿಕೊಂಡು ತಮ್ಮ ಹೆಸರಿಗೆ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ ಅಂತ ದುರಾಡಳಿತ ವ್ಯವಸ್ಥೆ ನಮ್ಮ ಪಾವಗಡ ತಾಲೂಕು ಗ್ರಾಮ ಪಂಚಾಯಿತಿಗಳಲ್ಲಿ ನಡೀತಾ ಇದೆ. ಬಹುಶಃ PDOಗಳು ಇತ್ತೀಚೆಗೆ ಒಬ್ಬ ಉತ್ತಮ ಎಂಬತಕ್ಕಂಥ EO ಬಂದಿದ್ದರು. ಈ PDOಗಳ ಒಂದು ಸಂಪೂರ್ಣ ಇವರು ಒಂದು ದುಂದು ವೆಚ್ಚ ಮತ್ತು ಇವರ ಒಂದು ಏನು ದುರಾಡಳಿತ ವ್ಯವಸ್ಥೆಗೆ ಸಂಪೂರ್ಣ ಬ್ರೇಕ್ ಹಾಕಿದರು ಉತ್ತಮ್ ಕುಮಾರ್ ಎಂಬತಕ್ಕಂಥ EO. ಆದರೆ ಏನಾಯಿತು ಪಾಪ ಉತ್ತಮ್ ಕುಮಾರ್ ಎಂಬತಕ್ಕಂಥ EO ಸಾರು ಒಂದೇ ಒಂದು ತಪ್ಪು ಮಾಡಿಬಿಟ್ರು. ಏನು ಪಾವಗಡ ತಾಲೂಕು ಪಂಚಾಯತ್ ಆಡಳಿತ ಇರ್ತಕ್ಕಂಥ ಮಳಿಗೆಗಳಿಗೆ ಕನಿಷ್ಠ 500 ರೂಪಾಯಿನ ಕೊಡ್ತಾಯಿದ್ರು ಅಂತ ಇಷ್ಟು ದಿವಸ. ಅದೇ ಒಂದು ತಾಲೂಕು ಹೆಡ್ ಕ್ವಾರ್ಟರ್ಸಲ್ಲಿ ಒಂದು ಅಂಗಡಿಗೆ 500 ರೂಪಾಯಿ ಅಂದರೆ ಅದು ನಮ್ಮ ಪಾವಗಡ ತಾಲೂಕಿಗೆ ನಾಚಿಕೆ ಗೇಡು. ಯಾಕಪ್ಪ ಅಂದರೆ ಕನಿಷ್ಠ ಅದು ವಾಣಿಜ್ಯ ಮಳಿಗೆಗಳು ಅಂದರೆ ಟ್ಯಾಕ್ಸ್, ಕಮರ್ಷಿಯಲ್ ಟ್ಯಾಕ್ಸ್ ಬರುತ್ತೆ. ಸೊ ಟ್ಯಾಕ್ಸ್ ಇರುವಾಗ ಕನಿಷ್ಠ ಪಕ್ಷ ತಾಲೂಕು ಆಡಳಿತದಿಂದ ಕೊನೆ ಪಕ್ಷ ಆವತ್ತಿನ ಒಂದು ಪರಿಸ್ಥಿತಿಗೆ ತಗ್ಗಟ್ಟಾಗಿ ಆದಾಯವನ್ನು ಹೆಚ್ಚಿಸ್ತಕ್ಕಂಥದ್ದು ಕಾನೂನಿನ ನಿಯಮದಲ್ಲಿದೆ. ಆ ಒಂದು ಕಾನೂನು ನಿಯಮವನ್ನು ಪಾಲಿಸ್ಲಿಕ್ಕೆ ಹೋಗಿದ್ದರು. ಆದರೆ ಏನು ಮಾಡ್ತೀರಾ, ಆ ವ್ಯಕ್ತಿ ಉತ್ತಮ ಎಂಬತಕ್ಕಂಥ EO ಅವರು ಉತ್ತಮವಾಗಿರ್ತಕ್ಕಂಥ ಕೆಲಸ ಮಾಡ್ತಿದ್ರು. PDOಗಳು ಬೆಳಗ್ಗೆ ಬಂದರೆ ಒಂದು 10 ನಿಮಿಷ ಇಲ್ಲ 1 ಗಂಟೆ ಇರ್ತಿದ್ರು ಅಷ್ಟೇ ಪಂಚಾಯತಿಗಳಲ್ಲಿ. ಇನ್ನು ಮಿಕ್ಕಿರೋ ಟೈಮಲ್ಲಿ ಅವ್ರು ಎಲ್ಲಿರ್ತಿದ್ರೇನೋ ನನಗೂ ಗೊತ್ತಿಲ್ಲ. ಆದರೆ ಅದನ್ನೆಲ್ಲ ನಿಯಂತ್ರಣ ಮಾಡಿ PDOಗಳನ್ನು ಸಂಪೂರ್ಣವಾಗಿ ಪಂಚಾಯತಿಗಳೆಲ್ಲ ಕೂರಿಸೋ ಕೆಲಸ ಮಾಡಿದರು. ಆದರೆ ಕಾಳು PDOಗಳಿಗೆ ಇವರೊಂದು ಬಿಸಿ ತುಪ್ಪವಾಗಿ ಕಾಡ್ತಾಯಿದ್ರು ಪಾವಗಡ ತಾಲೂಕಲ್ಲಿ. ಆದರೆ ಈ ಪಾವಗಡ ತಾಲೂಕಿನ ಜನರು ಸಮೇತ ಹೆಂಗಪ್ಪ ಅಂದರೆ ನಮ್ಮ ಲೀಡರ್ಗಳೇನಪ್ಪ ಅಂದರೆ ಎಲ್ಲ ಒಂದು ಕಡೆ ಸುಭದ್ರವಾಗಿರ್ತಕ್ಕಂಥ ಪ್ರಾಮಾಣಿಕ ಆಡಳಿತವನ್ನು ನಿರ್ವಹಣೆ ಮಾಡಲಿಕ್ಕೆ ಎಲ್ಲ ಒಂದು ಕಡೆ ವ್ಯವಸ್ಥೆ ಮಾಡಿಕೊಡ್ತಾ ಇಲ್ಲ ಪಾವಗಡ ತಾಲೂಕಿನ ನಮ್ಮ ಪಕ್ಷಗಳ ಲೀಡರ್ಗಳಾಗಿರ್ಬೋದು, ಮುಖಂಡರಾಗಿರ್ಬೋದು. ಬಹುಶಃ ಇವತ್ತೇನಾದರೂ ಯಾವ ಪಕ್ಷ ಅಧಿಕಾರಕ್ಕೆ ಬಂದರೆ ಆ ಪಕ್ಷದ ಮುಖಂಡರೇ ಬಹುಪಾಲು ದೋಚುವಂಥ ಕೆಲಸ ಮಾಡ್ತಿದ್ದಾರೆ. भारतीय भाषा में इंजीनियरिंग कोर्सेस भी बनी है. भारतीय भाषाओं में मेडिकल साइंस की कोर्सेस बनी है. भारत की कोर्ट्स में उनकी मातृभाषा आधारित कोर्ट लैंग्वेज बन रहा है. प्रधानमंत्री नरेंद्र मोदी जी ने कहा है कि हमको मैकॉले माइंडसेट को बदलना है.
मैकॉले माइंडसेट को बदलने की सबसे कारगर इंस्ट्रूमेंट हथियार भारतीय भाषा है। आज हमने 55 भाषा को 55 किताबों को 5 भाषा की 55 किताबों को लोकार्पित किया। यह अत्यंत हर्ष की विषय है। छोटी क्लासिकल लैंग्वेज समूह तरफरु 55टी दुर्मूल्य साहित्य को लोकार्पण करागला। विभिन्न भाषा ताकू परिवर्तन करागला। जमती आमर ओडिशा रे मादला पांजीर हिंदी आ इंग्लिश संस्करण आज ये सामना को लोकार्पित करागला। या माध्यम सबू भारतीय भाषा परस्पर को जानीपर। भारतीय लोक मैंने मूलतः बहुभाषी। ये बहुभाषी समाज भारतीय भाषा परिवार अंश। सबू भाषा सबू विषय को जानिले यार सामाजिक कल्याण हम। ಯಾಕೆ ಪೈಪ್ ಮುಖಾಂತರ ವಿತರಣೆ ಮಾಡಬೇಕು ಅಂತ ಹೇಳಿದ್ರೆ ಓನ್ಲಿ ವೆನ್ ಇಟ್ ಇಸ್ ಡಿಸ್ಟ್ರಿಬ್ಯೂಟೆಡ್ ಥ್ರೂ ಪೈಪ್ಸ್ ಏನೋ ಒಂದು ಕಂಟ್ಯಾಮಿನೇಷನ್ ಮಾಡೋ ಸಾಧ್ಯತೆಯನ್ನು ನಾವು ಕಡಿಮೆ ಮಾಡ್ತೀವಿ. ಈಗ OHT ಮುಖಾಂತರ ಕೊಟ್ಟರೆ ನಮಗೆ ಅದು ಕ್ಲೋರಿನೇಷನ್ ಮಾಡಲಿಕ್ಕೆ ಇರ್ಬೋದು ಅಥವಾ ಅದನ್ನು ಬೇರೆ ಸೂವೇಜ್ ವಾಟರ್ ಜೊತೆ ಮಿಕ್ಸ್ ಆಗದೆ ನೋಡ್ಕೊಳ್ಳೋಕ್ಕೆ ನಮಗೆ ಅದು ಅನುಕೂಲ ಆಗುತ್ತೆ. ಸೊ ಅಲ್ಟಿಮೇಟ್ಲಿ ಈಗ ಗ್ರಾಮೀಣ ಪ್ರದೇಶ ಇರ್ಬೋದು, ನಗರ ಪ್ರದೇಶ ಇರ್ಬೋದು, ಲೈನ್ ಮುಖಾಂತರ OHTಯಿಂದ ಕೊಡೋದೇ ಉತ್ತಮ. ಸೊ ಆ ಒಂದು ನಿಟ್ಟಿನಲ್ಲಿ ಜಲಜೀವನ್ ಮಿಷನಲ್ಲಿ ಸುಮಾರು OHTಗಳನ್ನು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ನಾವು ನಿರ್ಮಾಣ ಮಾಡಿದ್ದೀವಿ. ಅದರಿಂದ ಪೈಪ್ ಲೈನ್ಸ್ ಕೂಡ ಮನೆ ಮನೆಗೆ ಕನೆಕ್ಷನ್ಸ್ ಕೊಟ್ಟು ಈಗ ಕೆಲಸಗಳು ನಡೀತಾ ಇದೆ. ಸುಮಾರು ಕಡೆ ನಡೀತಾ ಇದೆ, ಕೆಲವು ಕಡೆ ಮುಗ್ದೋಗಿದೆ. ಬಟ್ ನಮಗೆ ಇರುವ ಮೇಜರ್ ಚಾಲೆಂಜ್ ಏನಪ್ಪ ಅಂದರೆ ಸಸ್ಟೈನಬಲ್ ವಾಟರ್ ಸೋರ್ಸಸ್. ಬಟ್ ಅದಕ್ಕೇನೆ ಅದನ್ನು ಸಸ್ಟೈನ್ ಮಾಡಬೇಕು ಅನ್ನೋ ದೃಷ್ಟಿಯಿಂದನೇ ಈ ಒಂದು ಮೇಜರ್ ಇರಿಗೇಷನ್ ಪ್ರಾಜೆಕ್ಟ್ಸ್ ಲೈಕ್ ಎತ್ತಿನಹೊಳೆ, ಅಪ್ಪರ್ ಭದ್ರಾ, ಹೇಮಾವತಿ ಇದೆಲ್ಲ ಕೂಡ ನಾವು ಲ್ಯಾಂಡ್ ಅಕ್ವಿಸಿಷನ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ವಿ. ಯಾಕಂತ ಹೇಳಿದ್ರೆ ಈ ನೀರು ನಮಗೆ ಬಂದರೆ, ಎತ್ತಿನಹೊಳೆಯಲ್ಲಿ ನಮಗೆ ಅಲೋಕೇಶನ್ ಇರುವ 5 TMC ನೀರು ಬಂದರೆ ನಮಗೆ ಅಲ್ಲಿಂದ ಲೇಕ್ಸನ್ನು ನಾವು ತುಂಬಿಸ್ಕೊಂಡು ಅಲ್ಲಿಂದ ನಾವು ವಾಟರ್ ಟ್ರೀಟ್ಮೆಂಟ್ ಸಹ ಮಾಡಿ OHTಗೆ ಕಳಿಸ್ಬೋದು. ಇನ್ಫ್ಯಾಕ್ಟ್ ಮಧುಗಿರಿ, ಕೊರಟಗೆರೆ ತಾಲೂಕಲ್ಲಿ ಎತ್ತಿನಹೊಳೆಯಿಂದ ಸುಮಾರು 130 ಕೆರೆಗಳನ್ನು ತುಂಬಿಸುವ ಕೆಲಸ ಕೂಡ ಈಗ ಪ್ರಾರಂಭ ಆಗ್ತಾ ಇದೆ. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.